ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಸ್ವಂತ ಮಗಳಿಗೆ ಏನಾದ್ರೂ ನೋವಾದ್ರೆ ತಂದೆ ಮನ್ಸಿಗೆ ಎಷ್ಟು ನೋವಾಗುತ್ತೆ ಗೊತ್ತಾ? ಅದಕ್ಕೇನೆ ಅವ್ರು ನಿನ್ನ ದೂರ ಇಟ್ಟಿರೋದು. ನಿನಗ್ ಸಂಬಂಧ ಇಲ್ದೇ ಇರೋ ವಿಷಯದ ಬಗ್ಗೆ ನೀನ್ ತಲೆ ಹಾಕ್ಬೇಡ. ಸಂಬಂಧ ಪಡ್ದೇ ಇರೋ ವಿಷಯನ ಪುಟ್ ಮೇಡಮ್ಗೆ ಯಾರೇ ತೊಂದರೆ ಮಾಡಿದ್ರು ಅವ್ರನ್ನ ಪ್ರಶ್ನೆ ಮಾಡೋ ಹಕ್ಕು ನನಗಿದೆ. ನಾಲ್ಗೆ ಉದ್ದ ಆಗ್ತಿದೆ ದುರ್ಗಾ. ಹೌ ಡೇರ್ ಯು! ಮೊದ್ಲು ಪುಟ್ ಮೇಡಮ್ಗೆ ನಿನ್ ಯಾಕೆ ಇಷ್ಟೊಂದು ಹಿಂಸೆ ಕೊಡ್ತಿದ್ಯಾ ಅಂತ ಹೇಳು. ಆಮೇಲೆ ನನ್ ಧೈರ್ಯ ಎಷ್ಟಿದೆ ಅಂತ ಮಾತಾಡೋಣ. ಶಟ್ ಅಪ್! ಜಸ್ಟ್ ಶಟ್ ಅಪ್. ಕನ್ನಡಲ್ಲಿ ಯಾವತ್ತಾದ್ರೂ ನಿನ್ ಮುಖ ನೋಡ್ಕೊಂಡಿದ್ಯಾ? ಶರತ್ ಪಕ್ಕ ನಿಂತ್ಕೊಳ್ಳೋ ಯೋಗ್ಯತೆ ಇಲ್ಲ ನಿನ್ಗೆ. ಅಷ್ಟಕ್ಕೂ ನೀನ್ ಯಾರು? ನಾನು ಪುಟ್ ಮೇಡಮ್ಗೆ ಅಮ್ಮ. ಕನ್ಸ್ ಕಾಣ್. ಶರತ್ ಹೆಂಡತಿ ಅಂತ ಹೇಳ್ಕೊಳ್ಳೋ ಪರಿಸ್ಥಿತಿಲೇ ಇಲ್ಲ ನೀನು ನನ್ ಮುಂದೆ ನಿಂತ್ಕೊಂಡು ಇಷ್ಟೆಲ್ಲ ಮಾತಾಡ್ತೀಯಾ? ನಾನು ಅವ್ರ ಹೆಂಡತಿ ಆಗ್ಬೇಕು ಅಂತ ಯಾವತ್ತೂ ಅನ್ಕೊಂಡಿಲ್ಲ, ಮುಂದೆ ಅನ್ಕೊಳ್ಳೋದು ಇಲ್ಲ. ಆದ್ರೆ ಯಾವತ್ತಿಗೂ ನಾನು ಪುಟ್ ಮೇಡಮ್ಗೆ ಅಮ್ಮ ಆಗಿರ್ತೀನಿ. ರಿಯಲಿ? ಅವಳ ಅಮ್ಮ ಅಂತ ಹೇಳ್ಕೊಳ್ಳೋದು ಅಷ್ಟೊಂದು ಹೆಮ್ಮೆ ಪಡೋ ವಿಷಯ ನನಗೆ? ಅವಳ ಕಾಲಿಟ್ ಕಡೆ ಎಲ್ಲ ಬರೀ ಕೆಟ್ಟದೇ ಆಗೋದು. ಅದೇನು ನಿಮ್ ಕನ್ನಡದಲ್ಲಿ ಹೇಳ್ತಾರಲ್ಲ, ವಾಟ್ ವಾಸ್ ದಟ್? ದರಿದ್ರ. ಅವಳು ದರಿದ್ರ. ಮಾಯಾ! ನನ್ ಮೇಲೆ ಕೈ ಮಾಡೋದಕ್ಕೆ ಎಷ್ಟೇ ಧೈರ್ಯ ನಿಂಗೆ? ಪುಟ್ ಮೇಡಮ್ ಬಗ್ಗೆ ಯಾರಾದ್ರೂ ಕೆಟ್ಟದಾಗ ಮಾತಾಡಿದ್ರೆ, ಅವ್ರ ತಂಟೆಗೆ ಯಾರಾದ್ರೂ ಬಂದ್ರೆ ಅವ್ರಿಗೆ ಬರೀ ಹೊಡೆಯೋದಲ್ಲ, ನಾನು ಏನ್ ಬೇಕಾದ್ರೂ ಮಾಡ್ತೀನಿ. ಏಯ್, ಆ ಪುಟ್ಟ ಮೇಡಮ್ ಅಮ್ಮ ಅಂತ ಮೆರಿತಿದ್ಯಾ ಅಲ್ವಾ? ಆ ಹಿತನ ಅಮ್ಮ ಅನ್ನೋ ಪಟ್ಟನ ಕಿತ್ಕೊಳ್ಳಿಲ್ಲ ಅಂದ್ರೆ ನನ್ನ ಹೆಸರು ಮಾಯನೇ ಅಲ್ಲ. ಹಿತನ ಅಮ್ಮ ಆಗಿದ್ರೆ ಈ ಮನೇಲಿ ಜಾಗ ಪಡ್ಕೋಬಹುದು ಅನ್ನೋದು ನಿನ್ ಪ್ಲಾನ್. ಬಟ್ ನಾಟ್ ಎನಿಮೋರ್. ನೀನು ಅವಳ ಅಮ್ಮ ಆಗೋದಕ್ಕೆ ಲಾಯಕ್ಕಿಲ್ಲ ಅನ್ನೋದನ್ನ ಮನೆಯವ್ರಿಗೆ ಅರ್ಥ ಮಾಡಿಸ್ತೀನಿ. ಇನ್ ಒಂದೇ ತಿಂಗಳು ನಿನಗೆ ಈ ಮನೆಯಿಂದ ಗೇಟ್ ಪಾಸ್ ಕೊಡಿಸ್ತೀನಿ. ಪುಟ್ ಮೇಡಮ್ಗೆ ನಾನೇ ಅಮ್ಮ. ನಾನು ಈ ಮನೇಲಿ ಇದ್ದೇ ಇರ್ತೀನಿ ಅಂತ ನಾನು ಸಾಬೀತ್ ಮಾಡಿ ತೋರಿಸ್ತೀನಿ. ಪುಟ್ ಮೇಡಮ್ನ ಕಾಪಾಡ್ಕೊಳಕ್ಕೆ ಈ ದುರ್ಗಾ ಇದ್ದೇ ಇರ್ತಾಳೆ. ಪುಟ್ ಮೇಡಮ್ನ ಮುಟ್ಟೋಕ್ಕೂ ಮುಂಚೆ ಅದು ಯಾರೇ ಆಗ್ಲಿ ಈ ದುರ್ಗಾನ ಮೊದಲು ಎದುರಿಸ್ಬೇಕು. ನನಗೆ ಗೊತ್ತು ದುರ್ಗಾ, ನೀನ್ ನಿನ್ ಮಾತನ್ನ ಉಳಿಸ್ಕೋತೀಯ. ನನ್ನ ಮಗಳನ್ನ ಕಾಪಾಡ್ಕೊಳ್ಳೋದಕ್ಕೆ, ಪ್ರೀತಿಸೋದಕ್ಕೆ ನಿನಗೆ ಗೊತ್ತು. ಮಾಯಾ, ಈ ಸಲ ನೀನು ದುರ್ಗಾನಲ್ಲ, ಅವಳಲ್ಲಿರೋ ತಾಯಿನ ಎದುರಾಕೊಂಡಿದ್ಯಾ. ಮಗುನ ಕಾಪಾಡ್ಕೊಳ್ಳೋ ವಿಷಯದಲ್ಲಿ ಅಮ್ಮನ್ಕಿಂತ ದೊಡ್ಡ ಶಕ್ತಿ ಯಾವುದೂ ಇಲ್ಲ ಅಂತ ನಿನಗೆ ತುಂಬಾ ಬೇಗ ಅರ್ಥ ಆಗತ್ತೆ. ಅಲ್ಲ ಅಣ್ಣ, ನಿನ್ ಮಗಳು ಆರ್ಡರ್ ಮಾಡಿದ್ಲು ಅಂತ ಇರೋ ಬರೋ ಕೆಲ್ಸನೆಲ್ಲ ಬಿಟ್ಬಿಟ್ಟು ನೀನ್ ಈ ಫೋಟೋ ಹುಡ್ಕಕ್ ಬಂದಿದ್ಯಲ್ಲ, ಗ್ರೇಟ್ ಬಿಡು ನೀನು. ನನ್ನ ಮಗಳ ಮುಂದೆ ನನಗೆ ಯಾವ ಕೆಲಸನೂ ಇಂಪಾರ್ಟೆಂಟ್ ಅಲ್ಲ. ನಾನು ಅವ್ರ ಸೇವಕ ಅಂತಾನೆ ಅನ್ಕೋ. ಏನಿವಾಗ ನನ್ನ ಮಗಳು ಕಿರುಬೆರಳಲ್ಲಿ ತೋರಿಸಿದ್ದನ್ನ ನಾನು ತಲೆಯಲ್ಲಿ ಹೊತ್ಕೊಂಡು ಮಾಡ್ತೀನಿ. ಅಪ್ಪಾಗಿ ಅಷ್ಟು ಮಾಡಲಿಲ್ಲ ಅಂದ್ರೆ ಹೇಗೆ ಹೇಳು? ಕರೆಕ್ಟು ನೋಡಿದಿನಲ್ಲ. ಅದ್ ಸರಿ, ಅವಳು ಆರ್ಡರ್ ಮಾಡಿದ್ ನಿನಗ್ ಮಾತ್ರ ತಾನೆ? ನೀನ್ ನನ್ನನ್ನು ಕರ್ಕೊಂಡ್ ಬಂದಿದ್ಯಾ? ನನ್ಗೆ ಅಸೈನ್ಮೆಂಟ್ ಇದೆ. ಯಾಕೆಂದ್ರೆ ನಾನೊಬ್ನಿಗೆ ಇದನ್ನು ಹುಡ್ಕಕ್ಕಲ್ಲ ಅಂತ ನನಗೆ ಗೊತ್ತು. ಅದಕ್ಕೆ ನಿನ್ನ ಕರ್ಕೊಂಬಂದೆ. ಐ ಆಮ್ ವೆರಿ ಪುವರ್ ಇನ್ ದಿಸ್, ಯು ನೋ ದ್ಯಾಟ್. ಅದೇನೆ, ನಿಂಗೆ ಇಡೀ ದಿನ ಟೈಮ್ ಎಲ್ಲಿದೆ ಹೇಳು? ನಿನ್ಗೆ ನಿನ್ ಪರ್ಸೆಲ್ಲಿದೆ ಅಂತಾನೆ ನಿನಗೆ ಗೊತ್ತಿರಲ್ಲ. ಎಲ್ಲ ಅಂಬಿಕಾ ಅದ್ಕೆನೆ ಹುಡುಕಿ ತಂದು ಕೊಡ್ತಾ ಇದ್ದಿದ್ದು. ಇನ್ನು ನಿನ್ಗೆ ಈ ಫೋಟೋ ಸಿಕ್ಬಿಡುತ್ತಾ?
ಅಣ್ಣ ಸಾರಿ, ಬೈ ಮಿಸ್ಟೇಕ್. ಓಕೆ ಶಾನ್ವಿ, ಐನೋ ಈ ಮನೇಲಿ ಅಂಬಿಕಾ ನೆನಪಿಂದ ಇರೋದಕ್ಕೆ ಸಾಧ್ಯನೇ ಇಲ್ಲ ಅಂತ. ನಿನಗೆ ಅವಳು ಇಷ್ಟು ನೆನಪಾಗ್ತಿಲ್ಲ ಅಂದಮೇಲೆ ನನಗೆ ಹಿತಾಗಿ ಅವಳಷ್ಟು ಕಾಡೋದ್ರಲ್ಲಿ ಆಶ್ಚರ್ಯ ಇಲ್ಲ ಅಲ್ವಾ? ಎಸ್ ಅಣ್ಣ, ಐ ಅಗ್ರಿ. ಬಟ್ ಇವಾಗ ಅದು ಬಿಡು. ಇವಾಗ ದುರ್ಗಾ ಅತ್ಗೆ ಬಂದಿದಾರಲ್ಲ, ಅವ್ರು ಎಲ್ಲನೂ ನೋಡ್ಕೊಂತಾರೆ. ಶಾನ್ವಿ, ನಿನಗೆ ಎಷ್ಟು Leave it. ಇವಾಗ ನಾವು ಬಂದಿರೋದು ಹುಡ್ಕೋದಕ್ಕೆ, ಅದನ್ನ ಮಾಡ. ಎಲ್ಲೋಯ್ತು ಫೋಟೋ? ಅಣ್ಣ, ಡ್ಯಾಡ್ ಪಕ್ಕ ಕೂತಿರೋದು ಮಾಮ್ ಎಂಗೇಜಲ್ಲಿ ಈ ಥರ ಇದ್ರಾ? ಅಲ್ಲ ಶಾನ್ವಿ, ಇದು ಅಮ್ಮ ಅಲ್ಲ ಅನಿಸ್ತಾ ಇದೆ. ಕರೆಕ್ಟ್, ಮಾಮ್ ಅಲ್ಲ, ಬೇರೆ ಯಾರಾಗಿರ್ಬೋದು? ಅಣ್ಣ, ನೀನ್ ಈಗ ತಾನೇ ಮಾಮ್ ಅಲ್ಲ ಅಂದೆ ತಾನೆ? ಶಾನ್ವಿ, ನಾನು ಹೇಳ್ತಾ ಇರೋದು ನಮ್ಮ ಅಮ್ಮನ ಬಗ್ಗೆ, ನಮ್ಮಿಬ್ಬರು ಹೆತ್ತಮ್ಮನ ಬಗ್ಗೆ.